ಹಾಯ್ ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಪ್ರಭು ಸಿಟಿ ಫುಡ್. ಯಾರು ಬೆಲ್ ಬಟನ್ ಒತ್ತಿಲ್ಲ ಫಸ್ಟ್ ರಪ ರಪ ಅಂತ ಬೆಲ್ ಬಟನ್ ಒತ್ತಿಬಿಡಿ. ಇವತ್ತು ಬಿಸಿ ಬಿಸಿ ಮೀನ್ ಸಾರು. ಬೆಂಗಳೂರಲ್ಲಿ ಕ್ಲೈಮೇಟ್ ಚಿಲ್ ಅಂತಿದೆ. ಏನ್ ಹೇಳಿ, ಬೆಂಗಳೂರಲ್ಲಿ ಕ್ಲೈಮೇಟ್ ಚಿಲ್ ಅಂತಿದೆ. ತಿಂದ್ರೆ ಕಳೆದು ಹೋಗ್ತೀರಾ ಮೀನ್ ಸಾರು. ಮೀನ್ ಸಾರು ರೆಡಿಯಾಗಿದೆ, ಈಗ ತಿನ್ನುವ ಸಮಯ ಶುರುವಾಗಿದೆ. ಮೀನ್ ಸಾರು ಕಣ್ರಿ, ನೋಡಿ. ಇದು ಆಕ್ಚುಲಿ ಚೆನ್ನಾಗಿರೋದು, ಸಕ್ಕತ್ತಾಗಿದೆ. ನೀವು ಟ್ರೈ ಮಾಡಿ, ತಿನ್ನಿ, ಮಜಾ ಮಾಡ್ಕೊಳ್ಳಿ. ಹಾಯ್ ಸ್ನೇಹಿತರೆ ನಮಸ್ಕಾರ. ವರ್ತೂರ್ ಭೂಸನ್ ನನ್ನ ಫ್ರೆಂಡು, ಅವ್ರು ಬಂದು ದೇವನಹಳ್ಳಿಗೆ ಹೋಗಿ ಲೈವ್ ಆಗಿ ಕೆರೆಯಲ್ಲಿ ಮೀನು ಇಟ್ಕೊಂಬಂದು ಕೊಟ್ಟಿದ್ದಾರೆ. ಪ್ರಭು ಅವರೇ, ತಾವು ಮೀನಂದರೆ ತುಂಬ ಇಷ್ಟ ನಿಮಗೆ, ತಾವು ಮೀನು ಸಾರು ತಿಂದು ಮಜಾ ಮಾಡಿ ಅಂದರು. ಭೂಸನ್ ಖಂಡಿತ ತುಂಬ ಥ್ಯಾಂಕ್ಸ್ ಬಾ. ಈಗ ಅಡುಗೆ ಶುರು ಮಾಡ್ತಾಯಿದ್ದೀನಿ. 2 kg ಮೀನು ಮಸಾಲಾಗೆ 3 ಟೊಮೊಟೊ, 15 ಬೆಳ್ಳುಳ್ಳಿ, 100 ಗ್ರಾಮ್ ಸಾಂಬಾರು ಈರುಳ್ಳಿ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಕಾಳುಮೆಣಸು, ಕೈ ಹಿಡಿಯಷ್ಟು ತೆಂಗಿನ ತುರಿ, 50 ಗ್ರಾಮ್ ಹುಣಸೆಹಣ್ಣು, 2 ಸ್ಪೂನ್ ಧನಿಯಾ, ಖಾರಕ್ಕೆ ಎಷ್ಟು ಬೇಕು ಖಾರದ ಪುಡಿ, ಅರ್ಧ ಸ್ಪೂನ್ ಅರಿಶಿನ. ಇಷ್ಟೂ ಪೇಸ್ಟಾಗಿ ರುಬ್ಕೊಳ್ಳೋಣ. ಸ್ಟವ್ ಮುಂದೆ ನಿಂತಿರುವಾಗ ಲವ್ವಿಂದ ಕುಕ್ ಮಾಡಿ. ಸುಮಾರಾಗಿರೋ ಅಡುಗೆನೂ ಸೂಪರಾಗಿರುತ್ತೆ. ಅಡುಗೆ ಶುರು ಮಾಡೋಣ. ಬಾಣಲಿ ಬಿಸಿಯಾಗಿದೆ. 2 ರಿಂದ 3 ಸ್ಪೂನ್ ಎಣ್ಣೆ. ಇದು ಬಂದು ಸಾಂಬಾರು ವಡಗಮ್, ಹಳ್ಳಿ ಕಡೆ ಸಿಗುತ್ತೆ. ಸಾಂಬಾರು ವಡಗಮ್ ಇಲ್ಲ ಅಂದರೆ ಸಾಸಿವೆ, ಸ್ವಲ್ಪ ಚೂರು ಮೆಂತ್ಯ ಎಣ್ಣೆಯಲ್ಲಿ ಫ್ರೈ ಆಗಲಿ. ಸಾಂಬಾರು ಈರುಳ್ಳಿನ ಸ್ವಲ್ಪ ಚಚ್ಚಿಬಿಟ್ಟು ಹಾಕೋಣ. ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು, ನಿಮ್ಮಿಷ್ಟ ಅದು. ಕರಿಬೇವು, ಮೀನು ಸಾರಿಗೆ ಕರಿಬೇವು ಹಾಕಿದ್ರೆ ಮೀನು ಸ್ಮೆಲ್ ಬರಲ್ಲ. ನೋಡಿ, ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಚಟಾಪಟ ಅನ್ನಿಸ್ತಾ ಇದೆ ನೋಡಿ. ಓಹೋ ನೋಡಿ, ರುಬ್ಬಿರೋ ಮಸಾಲೆ ಹಾಕೋಣ. ಎಣ್ಣೆಯಲ್ಲಿ ಮಸಾಲೆ ಮಿನಿಮಮ್ ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು. ಆ ಹಸಿ ಸುಮಾರೆಲ್ಲ ಹೋದ್ಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಕಲ್ಲುಪ್ಪು. ಸ್ಲೋ ಫ್ಲೇಮ್, ಕೈ ಬಿಡ್ದಿರ ಅಲ್ಲಾಡಿಸ್ತಾ ಇರಿ. ನೋಡಿ, ಈ ಥರ ಸ್ಲೋ ಫ್ಲೇಮಲ್ಲಿ ಮಾಡ್ತಾಯಿರಿ. ಹಸಿ ವಾಸನೆ, ಪ್ರತಿಯೊಂದು ಹಸಿ ವಾಸನೆ ಹೋದ್ಮೇಲೆ ಮೀನು ಸಾರು ಘಮ ಬರುತ್ತೆ. ನೋಡಿ, ಸ್ಲೋ ಫ್ಲೇಮಲ್ಲಿ ಮಸಾಲೆನ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೋದು. ಮೀನು ಸಾರು ಬಂದು ಯಾವತ್ತೂ ಸ್ವಲ್ಪ ತೆಳುವಾಗಿದ್ರೇ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಕುದಿ ಬರ್ತಾ ಇದೆ. ಮೀನು ಸ್ಮೆಲ್ ಆಹಾ ಘಮ ಅಂತ ಇದೆ. ಈಗ ಸ್ವಲ್ಪ ಹೊತ್ತು ಬಿಟ್ಟು ಮೀನು ಹಾಕೋದೆ, ಬಾರಿಸೋದೆ. ಯಾವತ್ತೂ ಮೀನು ಸಾರು ಫಸ್ಟ್ ಮಂಡೆ ಹಾಕುವ. ಮೀನು ಸಾರು ಮಂಡೆ ಫಸ್ಟ್ ಹಾಕಿದ್ರೆ ನಮ್ಮ ಮಂಡೆ ಚುರುಕಾಗುತ್ತೆ. ಏನಂತೀರಾ? ಫಸ್ಟ್ ಮೀನು ಸಾರು ಯಾವತ್ತು ಮಾಡಿದ್ರೇನು ಫಸ್ಟು ಮೀನಿನ ತಲೆ ಹಾಕುವ. ಸ್ವಲ್ಪ ಹೊತ್ತು ಬಿಟ್ಟು ಮಿಕ್ಕಿದ ಐಟಮ್ ಶುರು ಮಾಡುವ. ಮೀನು ಸಾರು ಯಾವತ್ತು ಮಾಡಿದ್ರೇನು ಫಸ್ಟ್ ಮಂಡೆ ಹಾಕಿ. ಮಂಡೆ ಹಾಕಿದ್ರೆ ನಮ್ಮ ಮಂಡೆನೇ ಚುರುಕಾಗುತ್ತೆ. ಫಸ್ಟ್ ಮೀನಿನ ಮಂಡೆ ಹಾಕಬೇಕು. ಆಮೇಲೆ ನೋಡಿ ಮೀನು, ನೋಡಿ ಕೆರೆಯಲ್ಲಿ ಹಿಡಿದಿರುವಂಥ ಮಿಕ್ಸ್ ಮೀನು, ಎಲ್ಲ ಥರ ಮೀನು ಬಂದಿದೆ. ಭೂಸನ್ ತಂದು ಕೊಟ್ಟಿರೋದು ನಮ್ಮ ವರ್ತೂರ್ ಭೂಸನ್. ನೋಡಿ ಪಾಪ ಫ್ರೈಗೆ ಗ್ರೈಗೆ ಏನೇನೋ ಮಾಡ್ಕೊಂಡು ತಂದು ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಈಗ ತಿಂದ್ಬಿಟ್ಟು ಅವ್ರಿಗೊಂದು ತುಂಬ ಥ್ಯಾಂಕ್ಸ್ ಹೇಳುವ. ಮೀನೆಲ್ಲ ಹಾಕಿದ ಮೇಲೆ ಮಿನಿಮಮ್ 5 ರಿಂದ 10 ನಿಮಿಷ ಸ್ಲೋವಾಗಿ ಮಿಕ್ಸ್ ಮಾಡಿ. ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋದರೆ ಒಡೆದೋಗುತ್ತೆ. ನೋಡಿ, ಥರ ಸ್ಲೋವಾಗಿ ಮಿಕ್ಸ್ ಮಾಡಿ ಸಾಕು. 5 ರಿಂದ 10 ನಿಮಿಷ ಬಿಡಿ ಸಾಕು. ಮೀನು ಬೇಗ ಬೆಂದೋಗುತ್ತೆ. ನೋಡಿ ಹೇಗಿದೆ ಮೀನು, ನೋಡಿ. ಖಂಡಿತೋಳು ಮೀನು ಸಾರು ತಿನ್ಲಿಕ್ಕೆ ಮಜಾ ಉಂಟು. ಫೈನಲ್ ಆಗಿ ಮೀನು ಸಾರು ರೆಡಿಯಾಗಿದೆ. ತಿನ್ನುವ ಸಮಯ ಶುರುವಾಗಿದೆ. ನಾನು ಮೀನು ಸಾರು ತಿಂದು ಹೇಗಿದೆ ಅಂತ ತಮಗೆ ಹೇಳ್ತೀನಿ. ತಾವು ತಮ್ಮ ಮನೇಲಿ ಟ್ರೈ ಮಾಡಿ, ತಿಂದು ಮಜಾ ಮಾಡಿ. ಹಾಕಮ್ಮ ಮೀನು ಸಾರು, ಘಮ ಮೀನು ಸಾರು, ಬಿಸಿ ಬಿಸಿ ಅನ್ನ ತಿಂದರೆ ಕಳೆದೋಗ್ತೀರಾ.